ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಿಖಿಲ್ ಕುಮಾರಸ್ವಾಮಿ ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಜಟಾಪಟಿಯ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಒಂದು ಟಾಂಗ್ ಕೊಟ್ಟರು. ಆ ಹುಡುಗನಿಗೆ ಉತ್ತರ ಕೊಡೋಕೆ ನಾನು ತಯಾರಿಲ್ಲ. ನಮ್ಮ ಲೋಕಲ್ ಲೀಡರ್ ಉತ್ತರ ಕೊಡ್ತಾರೆ. ನಿಖಿಲ್ ಸ್ಟೇಟಸ್ ಏನು ಅಂತ ಗೊತ್ತಿಲ್ಲ. ರಾಜ್ಯ ಅಧ್ಯಕ್ಷ ಆದರೆ ಮಾತಾಡಬಹುದು. ಏಕವಚನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರ ಹೇಳಿಕೆಗೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದು, ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೊಟ್ಟದ್ದೇನೆಂದರೆ, ನಾನೆಲ್ಲ ಉತ್ತರ ಕೊಡೋಕೆ ಹೋಗಲ್ಲ ರೀ, ನಮ್ಮ ಲೋಕಲ್ ಲೀಡ್ರು ಅಂದರೆ ಅದರ ಅರ್ಥವನ್ನು ನೀವೇ ತಿಳ್ಕೊಳ್ಳಿ. 130 ಶಾಸಕರಿದ್ರು ಏನು ಅರ್ಗಿದಿರಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗನ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ಹೇಗೆ ಕೊಡಪ್ಪ ಅದಿರೋ ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಹಿಂದೆ ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಹಾ, ಈಗ ದೇವೇಗೌಡ ಹೇಳಿರ್ಲಿಲ್ವೇ, ಏನೋ ನಿಮ್ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರು, ಬೇಡ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ ಆಗಲ್ಲ. ಟೈಮ್ಗೆ ಹೆಂಗೆ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ, ಮಾತಾಡೋದು. 130 ಶಾಸಕರಿದ್ರು ಏನು ಅರ್ಗಿದಿರಂತ ನಿಖಿಲ್ ಕುಮಾರಸ್ವಾಮಿ. ಸೊ ರಾಜಕೀಯದಲ್ಲಿ ಒಂದಿಷ್ಟು ಕೆಲವೊಂದು ಟೈಮಲ್ಲಿ ಬರುವಂಥ ಡೈಲಾಗ್ಗಳು ಹೇಗಿರ್ತವೆ ಅವೆಲ್ಲವೂ ಕೂಡ ಅದಕ್ಕೆ ಸಂಬಂಧ ಇರುತ್ತೆ. ನಾಳೆಗೆ ಅವರೇ ಬಂದು ಅವ್ರ ಮನೆಗೆ ಓದ್ಬಿಟ್ಟು ಕರೆದ್ಬಿಟ್ಟು ಮನೇಲಿ ಹೋಗಿ ಕೂರಿಸ್ಕೊಂಡ್ಬಿಟ್ಟು ಮಾತುಕತೆ ಮಾಡಿ ಕಳಿಸ್ತಾರೆ. ಆಯಿತು, ನಿನ್ನ ಹುಡುಗ ನಿನ್ನ ಜೊತೆ ನಾನು ಮಾತಾಡಲ್ಲ ಅಂತ ಕಳಿಸ್ತಾರ. ಸುಮ್ಮನೆ ಮೀಡಿಯಾ ಮುಂದೆ ಕೂತ್ಕೊಂಡ್ಬಿಟ್ಟು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ನಾಳೆ ಬಂದರೆ ಮಾತಾಡಲ್ವಾ ಸರ್? ಅವ್ರು ಬಂದು ನಿಮ್ಮ ಹತ್ರ ನಿಂತ್ಕೊಂಡ್ರೆ ನೀವು ಮಾತಾಡಲ್ವಾ? ಮಾತಾಡ್ತೀರಾ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಒಂದಿಷ್ಟು ಹೇಳಬೇಕು ಹೇಳ್ತೀರಾ.